ಹಾಯ್ ನಮಸ್ಕಾರ ಎಲ್ರಿಗೂ ಹೆಂಗಿದ್ರ ಎಲ್ಲರೂ ಆರಾಮಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಫಸ್ಟು ಸುಮಾರು ಜನ ಅಂದರೆ ಮಿಡ್ಲ್ ಕ್ಲಾಸ್ ಜನ ಅವರೆಲ್ಲ ಪಾಪ ಕೈಯಲ್ಲಿ ದುಡ್ಡಿರಲ್ಲ, ಅಂಥದ್ರಲ್ಲಿ ಫೋನ್ ತಗೊಳ್ಬೇಕಂತ ಇರ್ತಾರೆ. ನಾನು ಒಂದು 3 ಚಾಯ್ಸ್ ಮಾಡಿ ಇಟ್ಟಿದ್ದೀನಿ ಮೊಬೈಲ್ಸು. ಆ 3 ಅಂತಂದರೆ 7,000 ಒಳಗೆ ಒಳ್ಳೆ ಮೊಬೈಲು 3 ಮೊಬೈಲು ಚಾಯ್ಸ್ ಮಾಡಿ ಇಟ್ಟಿದ್ದೀನಿ. ಅವು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಹಾಗೆ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಈಗ ಮೊದಲನಾಗಿ ಮೊಬೈಲು ಬಗ್ಗೆ ಹೇಳ್ತೀನಿ. ಮೊದಲನೇ ಮೊಬೈಲ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M05 4GB ರ್ಯಾಮು 64GB ಒಂದೇ ವೇರಿಯಂಟಲ್ಲಿ ನಿಮಗೆ ಸಿಗೋದು. ಅದಲ್ಲದೆ ನಿಮಗೆ ಮೇನ್ ಕ್ಯಾಮ್ರಾ 50MP ಮೇನ್ ಕ್ಯಾಮ್ರಾ ಸಿಗುತ್ತೆ. 50MP ಮತ್ತು 6.7 HD+ ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120Hz ರಿಫ್ರೆಶ್ ರೇಟು ಸಿಗುತ್ತೆ. 5000 mAh ಬ್ಯಾಟ್ರಿ ಬರುತ್ತೆ. ಹಂಗೆ 25V ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಅಂದರೆ ನೀವು ಮೊಬೈಲ್ ತಗೊಳ್ಬೇಕಾದ್ರೆ ನಿಮಗೆ ಯಾವುದೇ ಚಾರ್ಜರು ಮೊಬೈಲ್ ಜೊತೆಗೆ ಬರೋಲ್ಲ, ನೀವೇ ಸಪ್ರೇಟು ತಗೊಳ್ಬೇಕಾಗುತ್ತೆ. ನೋಡಿರಿ, ಇದು 7,000 ರೂಪಾಯಿ ಒಳಗೆ ನೀವು ಮೊಬೈಲ್ ತಗೊತೀವಿ ಅಂತಂದ್ರೂ ಆ ಚಾರ್ಜರ್ ಕೊಟ್ಟಿರಲ್ಲ, ಅದರೊಳಗೆ ಬರೀ ಮೊಬೈಲ್ಸ್ ಅಷ್ಟೇ ಕೊಟ್ಟಿರ್ತಾರೆ ಮತ್ತು ಸಿಮ್ ಎಜೆಕ್ಟ್ ಪಿನ್ ಕೊಟ್ಟಿರ್ತಾರೆ. ಸ್ಯಾಮ್ಸಂಗ್ ಮೊಬೈಲಲ್ಲಿ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ನೀವೇನು ಬಡ್ಜೆಟ್ ಇಟ್ಕೊಂಡು ನೋಡ್ತಿರೋ ಮೊಬೈಲು ಅದೇ ರೀತಿಯಾಗಿ ಸಿಗುತ್ತೆ ನಿಮಗೆ. ಈ ಮೊಬೈಲ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು. ನೀವೇನಾರ 20,000 30,000 ಕೊಟ್ಟು ತಗೊಂತೀರ ಅಂತಂದಮೇಲೆ ಅದ್ರ ತಕ್ಕಂಗೆ ನೀವು ಎಷ್ಟು ದುಡ್ಡು ಕೊಡ್ತೀರ ಅದ್ರ ತಕ್ಕಂಗೆ ಮೊಬೈಲ್ಸು ಹಂಗೆ ಇರ್ತವೆ, ಫ್ಯೂಚರ್ಸು ಅವೆಲ್ಲ. ನೀವು ಕೊಡ್ತಿರೋದೇ ಕಡಿಮೆ, 7,000 ಕೊಡ್ತೀರಿ. ಇಷ್ಟು ಸ್ಪೆಸಿಫಿಕೇಷನು ಸಾಕು ಅನಿಸುತ್ತೆ ನೀವು ತಗೊಳ್ಳೋ ಮೊಬೈಲಿಗೆ. ಜಾಸ್ತಿ ಗೇಮ್ ಆಡಲ್ಲ, ಮತ್ತಂದರೆ ನೀವು ಜಾಸ್ತಿ ಫಿಲಮ್ಸು ಅವ್ಯಾವು ನೋಡಲ್ಲ ಅಂತಂದಮೇಲೆ ಜಾಸ್ತಿ ಬಳಕೆ ಬರ್ತವೆ ಇವೆಲ್ಲ ಮೊಬೈಲು. ಹಾಗೆ ನೆಕ್ಸ್ಟ್ ಮೊಬೈಲಿಗೆ ಹೋದ್ವಿ ಅಂತಂದರೆ ಪೋಕೋ C71. ಇದ್ರದ್ದು ಏನಪ್ಪ ಸ್ಪೆಸಿಫಿಕೇಷನ್ ಅಂತಂದರೆ 6GB ರ್ಯಾಮು 128GB ಸ್ಟೋರೇಜ್ ಸಿಗುತ್ತೆ ನಿಮಗೆ. ನೀವೇನು ಮೊಬೈಲ್ಸ್ ಎಲ್ಲ ಹೇಳ್ತೀನಲ್ಲ, ಅವು ಒಂದೇ ವೇರಿಯಂಟಲ್ಲಿ ಸಿಗೋದು. ಸಪ್ರೇಟ್ ವೇರಿಯಂಟಿ 8GB ರ್ಯಾಮು 12GB ರ್ಯಾಮು ಅವು ಯಾವೂ ಸಿಗೋಲ್ಲ. 6GB ರ್ಯಾಮು ಮತ್ತು 128GB ಸ್ಟೋರೇಜ್ ಸಿಗುತ್ತೆ. ಹಾಗೆ ಪ್ರೊಸೆಸರ್ ಬಂದುಬಿಟ್ಟು ಯೂನಿಸೋಕ್ T7250 ಪ್ರೊಸೆಸರ್ ಸಿಗುತ್ತೆ. ಇದು ಹೊಸ ಪ್ರೊಸೆಸರ್ ಇದು. ಅಂದರೆ ನಾನು ಇದುವರೆಗೂ ಯಾವುದೇ ಮೊಬೈಲಲ್ಲೂ ಕೇಳಿಲ್ಲ. ಮೀಡಿಯಾಟೆಕ್ ಕೇಳಿದ್ದೀನಿ ಮತ್ತು ಸ್ನ್ಯಾಪ್ಡ್ರ್ಯಾಗನ್ನು ಪ್ರೊಸೆಸರು ಕೇಳಿದ್ದೀನಿ. ಇದು ಯಾವುದೋ ಹೊಸದಿದೆ, ಪರವಾಗಿಲ್ಲ. ಗೇಮಿಗೆ ಸ್ವಲ್ಪ ನೀವು ತಕ್ಕ ಮಟ್ಟಿಗೆ ಗೇಮ್ಸ್ ಅವೆಲ್ಲ ಆಡ್ಬೋದು ಈ ಪ್ರೊಸೆಸರಲ್ಲಿ. ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು. ನೀವು ಕೊಡೋ ದುಡ್ಡಿಗೆ ಪ್ರೊಸೆಸರ್ ನೀವು ಕೊಡೋ ದುಡ್ಡಿಗೆ ಈ ಪ್ರೊಸೆಸರ್ ಸಾಕು ಅನಿಸುತ್ತೆ. ಹಾಗೆ ನಿಮಗೆ ಕ್ಯಾಮ್ರಾ ಬಂದುಬಿಟ್ಟು 32MP ರೇರ್ ಕ್ಯಾಮ್ರಾ ಸಿಗುತ್ತೆ. ಹಾಗೆ 8MP ಫ್ರಂಟ್ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಮತ್ತು ಡಿಸ್ಪ್ಲೇ ಬಂದುಬಿಟ್ಟು 6.88 ಇಂಚು ಮತ್ತು 128 ರಿಫ್ರೆಶ್ ರೇಟು ಮತ್ತು ಅಡಾಪ್ಟಿವ್ HD+ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಈ ಪ್ರೈಸಿಗೆ ಇದ್ರಾಗ ಏನಪ್ಪ ವಿಶೇಷತೆ ಅಂತಂದರೆ HD+ ಕೊಡ್ತಿದ್ರಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ಈ ಪ್ರೈಸಿಗೆಲ್ಲ ನಿಮಗೆ ಫುಲ್ HD+ ಕೊಡಲ್ಲ, ಈ HD+ ಇವಾಗೆಲ್ಲ ಇರೋದು. ನೀವೇನಾದ್ರು ಒಂದು 10,000 ಮೇಲೆ ಹೋದ್ರಿ ಅಂತಂದರೆ ಒಳ್ಳೊಳ್ಳೆ ಮೊಬೈಲ್ಸ್ಗಳು ಇದ್ದಾವೆ. ಮತ್ತು ನಿಮಗೇನಾದ್ರು 10,000 ರೂಪಾಯಿ ಮೇಲೆ ಒಂದು 15,000 ರೂಪಾಯಿದೊಳಗೆ ನಿಮಗೇನಾದ್ರು ಮೊಬೈಲ್ಸ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದ್ರ ಬಗ್ಗೆನೇ ವಿಡಿಯೋ ಸಪ್ರೇಟ್ ಮಾಡ್ತೀನಿ. ಮತ್ತು HD+ ಡಿಸ್ಪ್ಲೇ ಸಿಗುತ್ತೆ. ಬ್ಯಾಟ್ರಿ ಬಂದುಬಿಟ್ಟು 5200 mAh ಬ್ಯಾಟ್ರಿ ಸಿಗುತ್ತೆ. ಲಾಸ್ಟ್ ಮೊಬೈಲಿಗೆ ಹೋದ್ವಿ ಅಂತಂದರೆ ಲವಾ ಬೋಲ್ಡ್ N1 Pro. ಇದ್ರದ್ದು ಏನಪ್ಪ ಸ್ಪೆಸಿಫಿಕೇಷನ್ ಅಂತಂದರೆ ಇದರಲ್ಲಿ 2 ಕಲರ್ ಸಿಗುತ್ತೆ ನಿಮಗೆ. ಒಂದು ಟೈಟಾನಿಯಮ್ ಗೋಲ್ಡು, ಇನ್ನೊಂದು ಬ್ಲ್ಯಾಕ್ ಕಲರ್ ಸಿಗುತ್ತೆ. ಮತ್ತು ಅದರಲ್ಲಿ ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗಿರೋ ಮೊಬೈಲ್ ಇದು. 4GB ರ್ಯಾಮು 128GB ಸ್ಟೋರೇಜ್ ಸಿಗುತ್ತೆ. ಮತ್ತು
ದೊಡ್ಡ ದೊಡ್ಡ ಡಿಸ್ಪ್ಲೇ ಸಿಗುತ್ತೆ ನಿಮಗೆ 6.67 HD ಪ್ಲಸ್. ಏನಪ್ಪ ಅಂತಂದರೆ ನೀವು ಏನಾದರೂ ಗೇಮ್ಸು ಅವೆಲ್ಲ ಆಡಬೇಕಾದ್ರೂ ಮಳೇಲಿ ನಿಂತ್ಕೊಂಡು ಹೋಗ್ತಿರ್ತೀರಿ, ಆವಾಗ ನೀವು ಮೊಬೈಲ್ ಯೂಸ್ ಮಾಡ್ಬೇಕಂತಂದ್ರೂ ಏನು ಸ್ಕ್ರೀನು ಏನು ಸ್ಟ್ರಕ್ ಏನಾಗಲ್ಲ. ನೀವು ಒದ್ದೆ ಕೈಯಲ್ಲಿ ಇದ್ರೂ ನೀರು ಅದ್ರ ಮೇಲೆ ಇದ್ರೂ ಡಿಸ್ಪ್ಲೇ ಮೇಲೆ ಇದ್ರೂ ಆರಾಮಸಾಗಿ ನೀವು ವರ್ಕ್ ಮಾಡ್ಬೋದು. ಅದಕ್ಕೆ IP54 ವಾಟರ್ ರೆಸಿಸ್ಟೆಂಟ್ ಅಂತ ಕರೀತಾರೆ. 28 ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದಿದೆ ಡಿಸ್ಪ್ಲೇ. ಮತ್ತು ಅದೇ ಅಲ್ಲದೆ ನಿಮಗೆ ಡೈರೆಕ್ಟ್ ಕ್ಯಾಮ್ರಾಗೆ ಬಂದಿವೆ ಅಂತಂದರೆ 50 MP ಟ್ರಿಬಲ್ ರಿಯರ್ ಕ್ಯಾಮ್ರಾ ಸಿಗುತ್ತೆ, ಫ್ರಂಟ್ 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಆಶ್ಚರ್ಯ ಪಡೋದು ಏನಪ್ಪ ಅಂತಂದರೆ ಈ ಪ್ರೈಸ್ ರೇಂಜಿಗೆ ನಾನೆಲ್ಲ ಮೊಬೈಲ್ ತಗೊಳ್ಬೇಕಾದ್ರೆ 12,000 ಕೊಟ್ಟು ಒಂದು ಮೊಬೈಲ್ ತಗೊಂಡಿದ್ದೆ. ಅದರಲ್ಲಿ 50 MP ಕ್ಯಾಮ್ರಾ ಕೊಟ್ಟಿದ್ದರು. ಆದರೆ ಇದರಲ್ಲಿ 7,000 ರೂಪಾಯಿದು ಒಳಗೆ ಇರೋ ಮೊಬೈಲಿಗೆ 50 MP ಕ್ಯಾಮ್ರಾ ಕೊಡ್ತಿದ್ದಾರೆ. ನಾವು ನಂಬರು ನೋಡೇ ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತಾಡಬಾರ್ದು. ಅದರೊಳಗೆ ಸೆನ್ಸರ್ಗಳು ಮೇನ್ ಇಂಪಾರ್ಟೆಂಟ್. ಅಂದರೆ ಅದರಲ್ಲಿ ಯಾವ ಸೆನ್ಸರು ಆ್ಯಡ್ ಮಾಡಿದ್ರೆ ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ಪಕ್ಕದಲ್ಲಿ 200 MP ಕ್ಯಾಮ್ರಾ ಹಿಡ್ಕೊಂಡು ಮತ್ತು ಐಫೋನು ಬರೀ 12 MP 48 MP ಕ್ಯಾಮ್ರಾ ಸಿಗುತ್ತೆ. ಅದರಲ್ಲಿ ಭಾರಿ ವ್ಯತ್ಯಾಸ ಇರುತ್ತೆ. ಬರೀ ಎರಡರೂ ಚೆಕ್ ಮಾಡಿದ್ರು ನೀವು ಐಫೋನಲ್ಲೇ ಜಾಸ್ತಿ ಕ್ಲಿಯರಿಟಿ ಇರುತ್ತೆ ಕ್ಯಾಮ್ರಾ. ಅದು ಯಾಕಂತಂದರೆ ಅದರಲ್ಲಿ ನಂಬರು ಕಡಿಮೆ ಇದ್ರೂ ಕ್ಲಾರಿಟಿ ಸಖತ್ತ ಬರೋ ಕಾರಣ ಅಂದರೆ ಅದರಲ್ಲಿ ಸೆನ್ಸರ್ ಹಾಕಿರ್ತಾರೆ, ಲೆನ್ಸು. ಅದು ಒಂದು ಕಾರಣದಿಂದ ಕ್ಲಿಯರಿಟಿ ಬರುತ್ತೆ. ನೀವು 200 MP 100 MP ಅಂತಂದರೆ ನಂಬರ್ ಮೇಲೆ ಡಿಸೈಡ್ ಮಾಡಬೇಡ್ರಿ ಕ್ಯಾಮ್ರಾ ಯಾವತ್ತು. ಅದರಲ್ಲಿ ಫಸ್ಟು ಸೆನ್ಸರ್ ಹಾಕಿರ್ತಾರೆ, ಸೋನಿ ಸೆನ್ಸರ್ ಆಗಿರ್ಬೋದು ಮತ್ತು ಎಕ್ಸಾನಿಕ್ ಸೆನ್ಸರ್ ಆಗಿರ್ಬೋದು, ಅವೆಲ್ಲ ಹಾಕಿರ್ತಾರೆ. ಅದ್ರ ಮೇಲೆ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ನೀವು ಕ್ಯಾಮ್ರಾಗಾಗಿ ಫೋನ್ ತಗೊಳ್ತೀರ ಅಂತ ಅಂದಮೇಲೆ ನೀವು ಅದಕ್ಕೆ ಕ್ಯಾಮ್ರಾ ನೋಡಿನೇ ಆ ಸೆನ್ಸರ್ ನೋಡಿ ನೀವು ಪರ್ಚೇಸ್ ಮಾಡ್ಬೇಕು. ನೀವು ಕ್ಯಾಮ್ರಾ ನೋಡಿವಲ್ಲ, ಕ್ಯಾಮ್ರಾದೊಳಗೆ ಸೆನ್ಸರ್ ಹಾಕಿರ್ತಾರೆ, ಅದ್ರ ನೋಡಿ ನೀವು ಪರ್ಚೇಸ್ ಮಾಡ್ಬೇಕು ನೀವು ಮೊಬೈಲ್ಸು. ಇವಷ್ಟು ಈ 3 ಮೊಬೈಲು ನಿಮಗೆ ಹೇಳಿದೆ ಅಂತಂದರೆ, ಇದು ಈಗ ನಾರ್ಮಲ್ಲು ಯೂಸ್ ಮಾಡ್ತಿರ್ತಾರಲ್ಲ ಮೊಬೈಲ್ಸು, ಈಗ ಕೀಪ್ಯಾಡ್ಸು ಹಂಗೆಲ್ಲ ಯೂಸ್ ಮಾಡಿ ಇದು ಅಪ್ಗ್ರೇಡ್ ಆಗೋಣ ಅಂತಿರ್ತಾರಲ್ಲ ಅಂಥವ್ರಿಗೆ ಇವು ಮಾಡಿಸಿದ್ದು ಮೊಬೈಲ್ ಇವೆಲ್ಲ. ಹಂಗಂತೇಳಿ ಅನ್ಲಿಮಿಟೆಡ್ ಗೇಮ್ಸ್ ಆಡೋದಾಗಿರ್ಬೋದು, ಮತ್ತು ಅದಲ್ಲದೆ ಅನ್ಲಿಮಿಟೆಡ್ ಫಿಲ್ಮ್ಸು ಮತ್ತು ಅವೆಲ್ಲ ಮತ್ತು ನೋಡೋದಾಗಿರ್ಬೋದು, ಅಂಥದಕ್ಕೆ ಮಾಡಿರೋ ಮೊಬೈಲ್ಸ್ ಅಲ್ಲ ಇವು. ಅಂಥದ್ದೆಲ್ಲ ಯೂಸ್ ಮಾಡಿದ್ರೂ ನೀವು ಜಾಸ್ತಿ ದಿನ ಬರೋಲ್ಲ ಮೊಬೈಲ್ಸ್ ಇವೆಲ್ಲ. ನೋಡ್ಬೋದು ಈ 3 ಮೊಬೈಲು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಗೂಗಲಲ್ಲಿ ಹೋಗಿ ಈಗ ಬೆಸ್ಟ್ ಮೊಬೈಲ್ ಅಂಡರ್ 7K ಹಂಗೆಲ್ಲ ಬರೆದ್ರೂ ಅದರಲ್ಲೇ ತೋರಿಸುತ್ತೆ. ಬೇಕಾದ್ರೆ ಅದರಲ್ಲಿ ಹೋಗಿ ನೀವು ಯಾವುದಂತ ಪರ್ಚೇಸ್ ಮಾಡ್ಬೋದು ನೀವು. ಇದಿಷ್ಟು ಇವತ್ತಿನ ವೀಡಿಯೋ. ಇದೇನಾರ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ಅಪ್ಡೇಟಿಗಾಗಿ ಕಾಯ್ತಾ ಇರ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.